ಒಂದೂರಿಂದ ಮತ್ತೊಂದೂರಿಗೆ ಸಂಪರ್ಕಿಸುವಂತ ಒಂದು ರಸ್ತೆ ಅದು. ರಸ್ತೆ ನಮಗೆ ಸೇರಿದನ್ನೋದಾಗಿ ಸದ್ಯ ಖಾಸಗಿ ವ್ಯಕ್ತಿಗಳಿಂದ ಕಿರಿಕ ಆಗ್ತಿದೆ, ವಾದ ಮಾಡ್ತಿದ್ದಾರೆ ಅವರು. ದಾವಣಗೆರೆ ತಾಲೂಕಿನ ಕಲಪನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ದಾವಣಗೆರೆಯ ಕಲಪನಹಳ್ಳಿಯಲ್ಲಿ 20 ಅಡಿ ಅಗಲ ಇರುವಂತಹ ರಸ್ತೆಯನ್ನ ಒತ್ತುವರಿ ಮಾಡಲಾಗಿದೆ. ಒತ್ತುವರಿ ಮಾಡಿ ತೆಂಗಿನ ಸಸಿಯನ್ನ ನೆಟ್ಟಿದ್ದಾರೆ ಗ್ರಾಮಸ್ಥ ಕಲ್ಲೇಶಪ್ಪ. ಗ್ರಾಮದ ನಕಾಶೆಯಲ್ಲಿ ಇರುವಂತಹ 20 ಅಡಿ ರಸ್ತೆ ಇದು. ಕಳೆದ 18 ವರ್ಷಗಳಿಂದ ಕಲ್ಲೇಶಪ್ಪನಿಂದ ದೌರ್ಜನ್ಯ ಆಗ್ತಿದೆ, ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ ಅಗಲೀಕರಣಕ್ಕೆ ಬಂದಂತಹ ಪಂಚಾಯಿತಿ ಉಪಾಧ್ಯಕ್ಷನ ಮೇಲೂ ಕೂಡ ದೌರ್ಜನ್ಯ ಮಾಡಿದಾರಂತೆ ಕಲ್ಲೇಶಪ್ಪ. ಪಂಚಾಯತ್ ಉಪಾಧ್ಯಕ್ಷ ರಾಕೇಶ್ ಮೇಲೆ ದೌರ್ಜನ್ಯ ನಡೆದಿದೆ. ಕೇವಲ 10 ಅಡಿ ರಸ್ತೆಯಲ್ಲಿ ಈಗ ಜನರು ಓಡಾಡ್ತಿದ್ದಾರೆ. ಮುಖ್ಯವಾದಂಥ ರಸ್ತೆ ಅದು, ಒಂದು ಊರಿಂದ ಮತ್ತೊಂದು ಹಳ್ಳಿಗೆ ಸಂಪರ್ಕ ಮಾಡುವಂಥ ರಸ್ತೆ ಗಮನಿಸ್ತಾ ಇದ್ದೀವಿ ನೋಡಿ. ಆದರೆ ಈಗ ಜನ ಮಾತ್ರ 20 ಅಡಿ ಇರುವಂಥ ರಸ್ತೆ, ಗ್ರಾಮದ ನಕಾಶೆಯಲ್ಲೂ ಕೂಡ ಹಾಗೆ ಇದೆ ಡಾಕ್ಯುಮೆಂಟ್ಸ್ ಅಲ್ಲಿ. ಬಟ್ ಈಗ 10 ಅಡಿ ರಸ್ತೆಯಲ್ಲೇ ಜನ ನಿತ್ಯ ಓಡಾಡ್ತಿದ್ದಾರೆ. ಕಲಪನಹಳ್ಳಿಯಿಂದ ಈ ಹೊನ್ನೂರು ಗ್ರಾಮಕ್ಕೆ ಹೋಗುವಂಥ ಗ್ರಾಮಸ್ಥರಿದ್ದಾರೆ, ಪರದಾಡ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಅದೇ ರಸ್ತೆಯಲ್ಲಿ, ಪಶು ಆಸ್ಪತ್ರೆಗೆ ಹೋಗುವಂತ ಪ್ರಮುಖ ಮಾರ್ಗ ಆಗಿದೆ. ಜನ ಅದೇ ರಸ್ತೆ ನಂಬ್ಕೊಂಡು ಹೋಗ್ತಿದ್ದಾರೆ. ನೋಡಿ, ದೃಶ್ಯ ನೋಡ್ತಾ ಇದ್ದೀವಿ, ಇದೇ ರಸ್ತೆ. ಬಟ್ ಈಗ ಅಲ್ಲಿ ಒತ್ತುವರಿ ಮಾಡಿಕೊಂಡು ದೌರ್ಜನ್ಯವನ್ನ ಮಾಡ್ತಿದ್ದಾರಂತೆ. ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಯಾಕೆ ಸುಮ್ಮನಿದ್ದಾರೆ ಅನ್ನೋದಾಗಿ ಸದ್ಯ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಕಲಪನಹಳ್ಳಿಯಲ್ಲಿ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಕಳೆದ 18 ವರ್ಷದಿಂದ. ಹಾಗಾದ್ರೆ 18 ವರ್ಷದಿಂದ ಇದೇ ಕಥೆನಾ? ಯಾಕೆ ಆತನ ಮಾತು ಕೇಳ್ತಿದ್ದಾರೆ? ಪಂಚಾಯಿತಿಯಲ್ಲಿ ಯಾರಿಗೆ ಸೇರಿದೆ ಅನ್ನೋದಾಗಿ ನಕಾಶೆ ಇರುತ್ತೆ, ವಿಎ ಗೊತ್ತಿರುತ್ತೆ, ಕಂದಾಯ ಇಲಾಖೆ ಅಡಿಯಲ್ಲಿ ಅದಕ್ಕೆ ಬೇಕಾದಂಥ ದಾಖಲೆಗಳಿರುತ್ತೆ. ಇವರ ಸಸಿನೇ ನಡ್ಲಿ, ಮತ್ತೊಂದು ಮಗ್ದೊಂದು ಮಾಡಲಿ. ಬಟ್ ಈಗ ದೊಡ್ಡ ವಿವಾದ ಆಗ್ತಿದೆ. ಇದು ಫಸ್ಟಿಂದನೂ ಕೂಡ ದನದ ಹಾಸ್ಪಿಟ್ಲಿಗೆ ಮತ್ತು ಹಾಲಿನ ಡೈರಿಗೆ ಮೇನ್ ಕನೆಕ್ಟಿವಿಟಿ ರೋಡು. ಆ ಒನ್ನೂರಿಂದ ಸೀದಾ ತೋಳನ್ಸವರೆಗೆ ಮೇನ್ ಕನೆಕ್ಟಿವಿಟಿ ರೋಡು. ಇಲ್ಲಿ ಬಂದಾಗ ಫುಲ್ ಜಾಲಿಗಳು ಬೀಳೋದು, ದೊಡ್ಡ ದೊಡ್ಡ ಮರಗಳು ಬರೋದು, ಒಂದಕ್ಕೊಂದು ಪೂರ್ತಿ ಬೇಲಿ ಕೂಡ್ಕೊಂಡು ಓಡಾಡೋಂಗೆ ವ್ಯವಸ್ಥೆ ಇದ್ದಿಲ್ಲ. ನಮ್ಮ ರಾಕೇಶ್ ಅಣ್ಣ ಅವರು ಮತ್ತು ನಮ್ಮ ತಾಯಿಯವರು ಅಧ್ಯಕ್ಷ ಆದಾಗ ಇದು ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪಂಚಾಯತಿಯಿಂದ ಅನುದಾನ ಹಾಕ್ಸ್ಕೊಂಡು ಕ್ಲೀನ್ ಮಾಡಿಸಿದ್ವಿ. ಈ ಹಿಂದೆ ಒಂದ್ಸಲಿ ಅನುದಾನ ಹಾಕೊಂಡು ಕೆಲಸ ಮಾಡಿದಾಗ ಅವ್ರು ಅಡ್ಡಿ ಮಾಡಿ ಅದೇನೋ ಬಿಲ್ ಮಾಡಲಿಲ್ಲದಂಗೇನೋ ವ್ಯತ್ಯಾಸ ಆಗಿತ್ತಂತೆ. ಈ ಪಾಲಕ್ಷಪ್ಪ ಅಂತ ಮಾಡಿಸಿದಂತೆ, ಅದು ವ್ಯತ್ಯಾಸ ಆಗಿ ಸೀದಾ ಮಾಡ್ಕೊಂಬಂದು ಇವ್ರು ಹೊಲ್ದತ್ತಾನೆ ಕಟ್ ಮಾಡ್ಕೊಂಡಿದ್ರು ಅದನ್ನು. ಅದಾದ್ಮೇಲೆ ಈ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಿರೋದ್ರಿಂದ ಇಲ್ಲಿ ಮಳೆ ಬಂದು ದೊಡ್ಡ ದೊಡ್ಡ ಗುಂಡಿಗಳು ಓಡಾಕ ಸಮಸ್ಯೆ ಇರೋದ್ರಿಂದ ನಾವು ಸರಿ ಮಾಡ್ಕೊಳಕ್ಕೆ ಪಂಚಾಯತಿಯಿಂದ ತಹಸೀಲ್ದಾರ್ ಇದ್ದಾಗ ಅದನ್ನ ಹದ್ಬಸ್ತಿಗೆ ಹಾಕೊಂಡು ಡಿಪಾರ್ಟ್ಮೆಂಟ್ನಲ್ಲೆಲ್ಲ ಬಂದು ಅದನ್ನ ದಾರಿ ಬಿಡಿಸಿ 20 ಅಡಿ ಮಾರ್ಕ್ ಮಾಡಿ ಇಟ್ಟೋಗಿದ್ರು. ಹೋದ್ಮೇಲೂ ಕೂಡ ಇವ್ರು ಒತ್ತುವರಿ ಮಾಡಿ ತೆಂಗಿನ ಮರಗಳನ್ನ ಹಾಕೊಂಡಿದ್ದಾರೆ. ಇದನ್ನ ನಮ್ದು ಒಂದೇ ಮನವಿ, ಅವ್ರು ತೆರವುಗೊಳಿಸ್ಕೊಂಡು ಮುಂದಿನ ದಿನಗಳು ನಮ್ದು ಮೈಕೊಂಡ ಶಾಸಕರು ಬಸವಂತಪ್ಪ ಅಣ್ಣನವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮಗೆ ಈಗ ತಾನೇ ಹೇಳಿದ್ದಾರೆ. ಅದು ಅವ್ರು ಹೇಳಿರೋ ಪ್ರಕಾರ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಅವ್ರ ಖಾತೆದಾರರು ಅವು ತೆಂಗಿನ ಮರ ಹಾಕಿರೋವೆಲ್ಲ ಹಿಂದಕ್ಕೆ ತಕ್ಕಂತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ ಒಳಗೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವ್ರು ತೆರವುಗೊಳಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ಫರ್ದರ್ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. 20 ಅಡಿ ರೋಡ್ ಇದೆ ಅಂತ ಸರ್. ನಾವು ಈಗ ಹೊಸದಾಗಿ ಬಂದಿದ್ದೀವಿ, ಮೇಲಾಧಿಕಾರಿ ಗಮನಕ್ಕೆ ತರ್ತೀವಿ ಸರ್. ಇವ್ರು ತೆರವುಗೊಳಿಸ್ಲಿಲ್ಲ ಅಂದರೆ ನಾವೇ ಪ್ರಯತ್ನ ಪಡ್ತೀವಿ ಅವ್ರ ಬಗೆಹರಿಸಲಿಕ್ಕೆ. ಅವ್ರು ನಮ್ಮ ಮಾತಿಗೆ ಇದು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ಕ್ರಮಕ್ಕೆ ನಾವು ಇದು ಮಾಡ್ತೀವಿ. ತೆರವು ಮಾಡ್ತಾರೆ ಸರ್. ಈಗ ನಕಾಶ್ ದಾರಿ ಇದ್ದಾಗ ಅವ್ರು ಬಿಡಲೇಬೇಕಾಗುತ್ತೆ. ಇನ್ನೂರಿಂದ ಕಲ್ಪನಹಳ್ಳಿ ಒಡ್ನಹಳ್ಳಿ ಹೋಗಿ ಕನ್ವೆನ್ಷನ್ ರೋಡ್ ಇದು. ರೋಡು 2006ನೇ ಇಸ್ವಿಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗಡೆ ರೋಡ್ ಆಗಿತ್ತು. ರೋಡ್ ಆದಾಗ 1ರಿಂದ ಅರ್ಧ ದಾರಿ ಬಂದರಲ್ಲಿಗೆ ಬಂದು ಅಲ್ಲಿಂದ ಈ ಹೊಲ್ದರು ಸರ್ವೆ ನಂಬರ್ 1ನೇ ಸರ್ವೆ ನಂಬರ್ ಏನ್ಬಿಟ್ರು ನಮ್ದು ಇಲ್ಲಿಗೆ ಐತೆ ಅಂತೇಳಿ ಗಲಾಟೆ ಮಾಡಿದ್ರು ಅವರಿಗೆ. ಮತ್ತು ಇಲ್ಲಿಂದ ಕಂಟಿನ್ಯೂಟಿ ಆಯಿತು. ಈ ಸರ್ವೆ ನಂಬರ್ ಏನಾಗೈತೆ ಅಂದರೆ 39 ಗಂಟೆ ಪೋರ್ಟ್ ಖರಾಬ್ ಅಂತ ಹೋಗೈತೆ. ಪೋರ್ಟ್ ಖರಾಬ್ ಹೋದ್ರು ಮಾಡಕ್ಕೆ ಬಿಡ್ತಿಲ್ಲ ಅವರು. ಪಾಪ ಅವ್ರು ಅವತ್ತು ಕಾಂಟ್ರಾಕ್ಟ್ ಮಾಡ್ದನ್ನ ಯಾರೋ ಪಾಲಕ್ಷಪ್ಪ ಅಂತೇಳಿ ಒಡ್ನಳ್ಳಿ ಅದು ಮಾಡಿ ಅಲಾಲ ಅಂದ್ಬಿಟ್ಟ. ಅದು ನಮ್ಮವ್ರಿಗೆ ಯಾರು ಸಪೋರ್ಟ್ ಮಾಡಿಲ್ಲ ಅವತ್ತಿಂದ್ರಿಗೆ. ಪಾಪ ಅನಿವಾರ್ಯ ಬಿಟ್ಟು ಹೋಗ್ಬಿಟ್ಟು ಅವತ್ತು ಆಗಿದ್ರೆ ಇವತ್ತು ಯಾರಿಗೂ ಸಮಸ್ಯೆ ಬರೋದಿಲ್ಲ. ಇವತ್ತು ಈ ಕಲ್ಪನಹಳ್ಳಿಯಿಂದ ಹೊನ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗೋರಾದರೆ ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಎಷ್ಟು ವರ್ಷದಿಂದ ಈ ರಸ್ತೆ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿ ಈ ರೀತಿಯಾದಂತಹ ಗೊಂದಲ ಆಗ್ತಿದೆ? ಮತ್ತೊಂದು ಕಡೆ ಆ ರಸ್ತೆ ಯಾರಿಗೆ ಸೇರಿದ್ದು? ಈಗ ಒತ್ತುವರಿ ಏನು ಮಾಡ್ಕೊಂಡಿದ್ದಾರಲ್ಲ, ತೆರವು ಮಾಡ್ಕೊಳ್ಳೋದಕ್ಕೆ ಯಾಕೆ ಕಿರಿಕ್ ತೆಗಿತಿದ್ದಾರೆ? ಮತ್ತೊಂದು ಕಡೆ ಉಪಾಧ್ಯಕ್ಷರ ಮೇಲೆ ಕೂಡ ದೌರ್ಜನ್ಯ ಮಾಡ್ತಿದ್ದಾರಂತಲ್ಲ, ಏನು ಕತೆ ಅಂತ? ಹೌದು ಅಖಿಲೇಶ್, ಅಂತಂದ್ರೆ ಕಲಪನಹಳ್ಳಿ ಅಂತ ಗ್ರಾಮ ಏನಿದೆ ಇದು ಹೊನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಂದು ಗ್ರಾಮ ಆಗಿರ್ತದೆ. ಇದು ಅಂದ್ರೆ ಈ ಹೊನ್ನೂರು ಗ್ರಾಮ ಪಂಚಾಯತಿಯಿಂದ ಮತ್ತೆ ಕಲಪನಹಳ್ಳಿಗೆ ಬರ್ತಕ್ಕಂಥ ಏನು 20 ಅಡಿ ಜಾಗ ಏನಿದೆ ಆ ಜಾಗಕ್ಕೆ ಇದಕ್ಕೆ ದೊಡ್ಡ ತಕರಾರು ಆಗಿರ್ತಕ್ಕಂಥ ಕಳೆದ 18 ವರ್ಷದಿಂದಲೂ ಕೂಡ ಈ ತರದ ಒಂದು ಸಮಸ್ಯೆಯನ್ನ ಕಲಪನಹಳ್ಳಿ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಅಲ್ಲಿ
ಏನು ಆರೋಗ್ಯ ಒಂದು PHC ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಂತಂದ್ರೆ, ಮತ್ತೆ ತಮ್ಮ ದನಕರುಗಳನ್ನು ತಗೊಂಡು ಅಲ್ಲಿ ಏನು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ, ಅಂದ್ರೆ ವೆಟರ್ನರಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ, ಮತ್ತೆ ಶಾಲೆಗೆ ಹೋಗ್ಬೇಕಾದ್ರೆ ನಿತ್ಯ ಈ ತರ ಒಂದು ನರಕವನ್ನ ಅನುಭವಿಸುವಂತ ಒಂದು ಪರಿಸ್ಥಿತಿ ಈ ಗ್ರಾಮಸ್ಥರಾಗಿರ್ತಕ್ಕಂಥ. ಇದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂಥ ನಕಾಶೆ ಜಾಗ ಏನಂದ್ರೆ 20 ಅಡಿ ನಕಾಶೆ ಜಾಗವನ್ನ ಪಕ್ಕದಲ್ಲೇ ಜಮೀನು ಇರ್ತಕ್ಕಂಥ ಕಲ್ಲೇಶಪ್ಪ ಅಂತ ಏನಿದ್ದಾರೆ ಸುಮಾರು 10 ಅಡಿ ಒಳಗ ಅಂದ್ರೆ 10 ಅಡಿ ಜಾಗದಷ್ಟೇ ಪೂರ್ತಿ ಸಂಪೂರ್ಣವಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಕೇಳಲಿಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ಕಲ್ಲೇಶಪ್ಪ ಅವರು ಇದು ಜಾಗ ನಮ್ಗೆ ಸೇರಿದ್ದು, ಏನು ಜಮೀನಿನಿಂದ ನಮಗೆ ಸಂಬಂಧಪಟ್ಟಂತ ಜಮೀನು, ಹಾಗಾಗಿ ನಾವು ಮಾಡ್ಕೊಂಡಿದೀವಿ ಅನ್ನೋಂತ. ಅಂದ್ರೆ ಇಲ್ಲಿ ರಸ್ತೆಯನ್ನ ಅಗಲೀಕರಣ ಮಾಡಿಕೊಂಡು ಮತ್ತೆ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ತೊಂದರೆಯನ್ನ ಕೊಡುವಂತ ಕೆಲಸವನ್ನ ಕೂಡ ಈ ಕಲ್ಲೇಶಪ್ಪ ಅವರು ಮಾಡ್ತಕ್ಕಂತ ಬರ್ತಾ ಇದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ಹಲವು ಬಾರಿ ಅಂದ್ರೆ ಅಲ್ಲಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ರಾಕೇಶ್ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ರಸ್ತೆ ಏನಿದೆ ಇದು ನಕಾಶೆ ಜಾಗ ಆಗಿರ್ತಕ್ಕಂಥದ್ದು, ಇದನ್ನ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಅಲ್ಲಿದ್ದ ಅಂದ್ರೆ ಸುಮಾರು 18 ವರ್ಷದಿಂದಲೂ ಕೂಡ ಈ ತರ ಒಂದು ಸಮಸ್ಯೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಯಾರು ರಾಕೇಶ್ ಅನ್ನೋದು ಉಪಾಧ್ಯಕ್ಷ ಇದ್ದಾರೆ, ರಾಕೇಶ್ ಅವರು ಮೇಲಧಿಕಾರಿಗೆ ಮಾಹಿತಿ ನೀಡ್ತಾರೆ ಈ ಜಾಗವನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಬಿಡಿಸ್ಕೊಡಿ ಅಂತ. ಆದ್ರೆ ಅಧಿಕಾರಿಗಳ ಒಂದು ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ಅಲ್ಲಿರ್ತಕ್ಕಂಥ ಏನು ಒತ್ತುವರಿದಾರರು ಇದ್ದಾರೆ ಅದನ್ನ ಕೊಟ್ಟಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮನ್ನ ಇಲ್ಲಿ ಸ್ಥಳಕ್ಕೆ ಕರೆಸಿದ ನಂತರದಲ್ಲಿ ಇಲ್ಲ ನಾವು ನಮ್ಮ ಜಮೀನಿದು ನಾವೇನು ಏನು ನಮ್ಮ ಪಿತಾಜಿದ ಆಸ್ತಿ ಏನಿದೆ ಅದರಿಂದ ಬಂದಿರತಕ್ಕಂಥ ಜಾಗ ಇದು, ಇಲ್ಲಿ ಬೇರೆ ಯಾವುದೇ ರೀತಿಯಾದ ಸರ್ಕಾರ ಜಾಗ ಇಲ್ಲ ಅಂತ ಕೂಡ ಹೇಳ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ 39 ಅಡಿಗಳಷ್ಟು ಗೋಮಾಳ ಜಮೀನು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಿ ಜಾಗ ಇದ್ದು ಮತ್ತೆ ಅಲ್ಲಿರ್ತಕ್ಕಂಥ ನಕಾಶೆ ರಸ್ತೆ ಇದ್ರು ಕೂಡ ಮಲ್ಲಿಕಾರ್ಜುನ ಅದೇ ಇವಾಗ ಪ್ರಶ್ನೆ ಬರ್ತಾ ಇರೋದು. ಈಗ ಸರ್ಕಾರಿ ದಾಖಲೆಗಳಿದೆ, ಒತ್ತುವರಿ ಮಾಡಿರೋದು ಹೌದು ಅನ್ನೋದಿದೆ, ಮತ್ತೊಂದ್ ಕಡೆ VA ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಅಷ್ಟೊಂದು ಪ್ರಭಾವಿನ ವ್ಯಕ್ತಿ. ಹಾಗಾದ್ರೆ ಇದನ್ನ ಈ ಸಂಬಂಧ ಈಗ ಪಂಚಾಯತಿ ಇರುವಂತದ್ದು ಸ್ಥಳೀಯ ಶಾಸಕರ ಗಮನಕ್ಕೂ ಬಂದಿಲ್ವಾ? ಖಂಡಿತ ಅಖಿಲೇಶ್ ಅಂತಂದ್ರೆ ಈ ಸಂಬಂಧಪಟ್ಟಂತೆ ಅದೇ ಏನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಕೇಶ್ ಅವರ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪ ಅವರು ಕೂಡ ಒಂದು ಮನವಿಯನ್ನ ಮಾಡ್ತಕ್ಕಂಥದ್ದು. ಈ ತರ ಒಂದು ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಇಲ್ಲಿ ಓಡಾಡ್ಲಿಕ್ಕೆ ಇಡೀ ರಸ್ತೆ ಸಂಪೂರ್ಣವಾಗಿ ಒಂಥರ ಚರಂಡಿ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ದನಕರುಗಳು ಕೂಡ ಓಡಾಡ್ಲಿಕ್ಕೆ ಜಾಗ ಆಗಲ್ಲ, ಮತ್ತೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೂಡ ತುಂಬಾ ಸಮಸ್ಯೆ ಆಗುತ್ತೆ. ಇದನ್ನ ಬಗೆಹರಿಸ್ಕೊಡಿ ಅಂತದ್ದು ಕೂಡ ಅಂದ್ರೆ ಈ MLA ಮಾತವನ್ನು ಕೂಡ ಅವರು ಕೇಳ್ದನೆ ನಿರ್ಲಕ್ಷ್ಯದ ಒಂದು ಮನೋಭಾವವನ್ನ ಸ್ಥಳೀಯ ವ್ಯಕ್ತಿ ಏನಿದ್ದಾರೆ ಕಲ್ಲೇಶಪ್ಪ ಇದ್ದಾರೆ ಆತರ ಒಂದು ಉದ್ದಟವನ್ನ ಮೆರೆತಿದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರು ಮತ್ತೆ ಏನು ತಹಶೀಲ್ದಾರರು ಮತ್ತೆ ಏನು ಜಿಲ್ಲಾಧಿಕಾರಿಗಳು ಒಂದು ಗಮನ ಹರಿಸಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಒಂದು ರಸ್ತೆ ಏನಿದೆ ಅದನ್ನ ಈ ಒಂದು ಜನರಿಗೆ ಬಿಟ್ಕೊಡ್ಸ್ಬೇಕು ಅನ್ನೋಂಥ ಒಂದು ಒತ್ತಾಯ ಈಗ ಕೇಳಿ ಬರ್ತಾ ಇದೆ ಅಖಿಲೇಶ್.